ಮೋದಿಜಿ ಅವರು ಚಿನ್ನ ಬೇಡ ಅಂದಿದ್ ಯಾಕೆ? ಕಾಂಗ್ರೆಸ್ನ ಬ್ಲೈಂಡ್ ಫಾಲೋವರ್ಸ್ ದಯವಿಟ್ಟು ಗಮನಿಸಿ. ನೀವು ಹೇಳ್ತೀರಾ ಅವತ್ತು ಇಂದಿರಾ ಗಾಂಧಿ ಚಿನ್ನ ಸಲ್ಲಿಸಿ ಅಂದಾಗ ಅದನ್ನ ನಾವು ಮಾಡ್ತೀವಿ ಅಂತ. ಇವತ್ತು ಚಿನ್ನ ಬೇಡ ಅಂದಾಗ ಯಾಕೆ ಮಾಡಬಾರ್ದು ಅಂತ. ಅದಕ್ಕೆ ನನ್ನ ಉತ್ತರ ಇಲ್ಲಿದೆ ನೋಡಿ. ಇಂದಿರಾ ಗಾಂಧಿ ಬೇರೆ ಸಮಸ್ಯೆಗೆ ಚಿನ್ನ ಸಲ್ಲಿಸಿ ಅಂದಿದ್ರು, ಅದೇನಂದ್ರೆ ವಿದೇಶಿ ಸಾಲವನ್ನ ತೀರ್ಸಕ್ಕೆ. ಆದ್ರೆ ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಳಿ, ಇಂದಿರಾ ಗಾಂಧಿ ಕಾಲದಲ್ಲಿ ಸರಿಸುಮಾರು ಈಗಿನ ರೂಪಾಯಿನಲ್ಲಿ 40,000 ಕೋಟಿಯಷ್ಟು ಚಿನ್ನವನ್ನ ಈ ದೇಶ ಅವರಿಗೆ ಕೊಟ್ಟಿತ್ತು. ಮೋದಿಜಿ ಅವರು ಬೇರೆ ಸಮಸ್ಯೆಗೆ ಚಿನ್ನ ಬೇಡ ಅಂದಿದ್ದಾರೆ. ಡಾಲರ್ ಟ್ಯಾಂಕ್ ಖಾಲಿ ಆಗ್ತಿದೆ, ದಯವಿಟ್ಟು ತುಂಬಿಸಿ ಅಂತ. ಈಗ ನಿಮ್ಮ ಬ್ಲೈಂಡ್ ಕನ್ನಡಕ ಕೆಳಗಿಳಿಸಿ ಸತ್ಯ ನೋಡೋಣ ಬನ್ನಿ. ನಿಮ್ಗೊಂದು ವಿಚಿತ್ರ ಸಂಗತಿ ಹೇಳ್ತೀನಿ. ಪ್ರಧಾನಮಂತ್ರಿ ಮೋದಿಜಿ ಅವರು ಹೇಳಿದ್ರು 1 ವರ್ಷ ಕಾಲ ಚಿನ್ನದ ಆಭರಣವನ್ನ ಕೊಳ್ಳಬೇಡಿ ಅಂತ. ಈಗ ನೀವು ಕನ್ನಡದವರಾಗಿದ್ರೆ ಚಿನ್ನ ಅಂದ್ರೆ ಸುರಕ್ಷಿತ, ಸಂಪ್ರದಾಯ, ಮಗಳ ಜವಾಬ್ದಾರಿ ಅಂತ ಹೇಳ್ತೀರಾ. ಹಾಗಾದ್ರೆ ಮೋದಿಜಿ ಅವರು ಹಾಗೆ ಯಾಕೆ ಹೇಳಿದ್ರು? ನಾನು ಯಾವಾಗ್ಲೂ ಕೇಳೋ ಪ್ರಶ್ನೆಯನ್ನ ಕೇಳ್ತೀನಿ, ಯಾಕೆ 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 ಅಂತ. ಹಣದ ಸರಳ ಭೌತಶಾಸ್ತ್ರ ಮತ್ತು ಡಾಲರ್ನ ಟೆನ್ಷನ್ ಅನ್ನ ವಿಸ್ತರಿಸ್ತೀನಿ. ಇಲ್ಲಿದೆ ನೋಡಿ, ಭಾರತದಲ್ಲಿ ಚಿನ್ನ ಹೆಚ್ಚು ಉತ್ಪತ್ತಿಯಾಗಲ್ಲ, ಇದನ್ನ ತಲೆಯಲ್ಲಿಟ್ಕೊಳ್ಳಿ. ಬಹುತೇಕ ಚಿನ್ನವನ್ನ ಹೊರಗಿನಿಂದ ನಾವು ತರ್ತೀವಿ. ಅದರಲ್ಲಿ ಸ್ವಿಟ್ಜರ್ಲ್ಯಾಂಡ್, ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದಂತ ಪರದೇಶದವರನ್ನ ನಾವು ಡಿಪೆಂಡ್ ಆಗಿದ್ದೀವಿ. ಇದನ್ನ ನಾವು ರೂಪಾಯಿಯಲ್ಲಿ ಪಾವತಿ ಮಾಡಕ್ಕಾಗಲ್ಲ, ಇದನ್ನ ನಾವು ಡಾಲರ್ ಅಲ್ಲಿ ಪಾವತಿ ಮಾಡಿದ್ರಷ್ಟೇ ಗೋಲ್ಡ್ ನಮ್ಗೆ ಸಿಗತ್ತೆ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಕೈಯಲ್ಲಿ 100 ರೂಪಾಯಿ ಇದೆ, ನೀವು ಐಸ್ ಕ್ರೀಮ್ ತಿಂತೀರಾ? ಆಬ್ವಿಯಸ್ಲಿ ನೀವು ತಿನ್ನಬಹುದು. ಆದ್ರೆ ನಿಮ್ಮ ಕೈಯಲ್ಲಿ 100 ರೂಪಾಯಿ ಇದೆ, ನೀವು ಅಮೆರಿಕಾದಿಂದ ಮೊಬೈಲ್ ತರಬೇಕು ಅಂದ್ರೆ ಆಗ ನಿಮ್ಗೆ ಡಾಲರ್ ಬೇಕು. ಯಾಕೆ ಇದನ್ನ ಡಾಲರ್ ಅಲ್ಲಿ ಪಾವತಿಸಬೇಕು ಅದನ್ನ ಈಗ ವಿಸ್ತರಿಸ್ತೀನಿ. ಇದನ್ನ ಒಂದು ಅಂಗಡಿಯ ಉದಾಹರಣೆಯಿಂದ ತಿಳ್ಕೊಳ್ಳೋಣ. ಊರಿನ ಅಂಗಡಿಗೆ ಹೋಗಿ ನೋಡಿ, ನೀವು ಕನ್ನಡದಲ್ಲಿ ಮಾತನಾಡ್ತೀರಾ? ಹೌದು. ಅಂಗಡಿಯವನು ಕನ್ನಡದಲ್ಲೇ ಉತ್ತರವನ್ನ ಕೊಡ್ತಾನೆ. ಆದ್ರೆ ನೀವು ಜಪಾನ್ಗೆ ಹೋದ್ರೆ ಅಲ್ಲಿ ನಿಮ್ಗೆ ಜಪನೀಸ್ ಬೇಕಾಗತ್ತೆ. ಅದೇ ರೀತಿ ಪ್ರತಿ ದೇಶಕ್ಕೆ ಅವರದ್ದೇ ಆದ ಭಾಷೆ ಇದೆ, ಹಣಕ್ಕೂ ಅದೇ ಅಪ್ಲೈ ಆಗತ್ತೆ. ಭಾರತದ ಭಾಷೆ ರೂಪಾಯಿ, ಅಮೆರಿಕದ ಭಾಷೆ ಡಾಲರ್, ಜಪಾನ್ನ ಭಾಷೆ ಯೆನ್ ಅಂತ. ನೀವು ಅಮೆರಿಕದಿಂದ ಏನಾದ್ರೂ ಕೊಳ್ಳಬೇಕಾದ್ರೆ ಅವರ ಭಾಷೆಯಲ್ಲಿ ಮಾತನಾಡಬೇಕು, ಅಂದ್ರೆ ಡಾಲರ್ಸ್ ನಲ್ಲಿ ಪಾವತಿ ಮಾಡಬೇಕು. ಚಿನ್ನದ ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಸರಿ, ಈಗ ನೀವು ಚಿನ್ನ ಕೊಳ್ಬೇಕು ಅಂದ್ಕೊಳ್ಳಿ. ಭಾರತದಲ್ಲಿ ಚಿನ್ನ ಕಡಿಮೆ ಸಿಗತ್ತೆ, ಹೆಚ್ಚಿನ ಚಿನ್ನ ಸ್ವಿಟ್ಜರ್ಲ್ಯಾಂಡ್ ಇಂದ ಬರುತ್ತೆ. ಸ್ವಿಟ್ಜರ್ಲ್ಯಾಂಡ್ ಹೇಳುತ್ತೆ ನನಗೆ ಕನ್ನಡ ಗೊತ್ತಿಲ್ಲ, ನನಗೆ ಡಾಲರ್ ಕೊಡು ಅಂತ. ಈಗ ಭಾರತ ಏನು ಮಾಡುತ್ತೆ? ಅದು ಬೇರೆಡೆ ಹೋಗಿ ಡಾಲರ್ನ ಸಂಪಾದಿಸಬೇಕು. ಹೀಗೆ ಸಾಫ್ಟ್ವೇರ್ ಗಳನ್ನ ಮಾರಬೇಕು, ವಿದೇಶದಲ್ಲಿ ಕೆಲಸ ಮಾಡಬೇಕು, ಮತ್ತೆ ಪ್ರವಾಸೋದ್ಯಮದಿಂದ. ಅಷ್ಟೇ ಅಲ್ಲ, ನೀವು ವಿದೇಶಕ್ಕೆ ಪ್ರವಾಸ ಹೋದಾಗಲೂ ನಿಮ್ಗೆ ಡಾಲರ್ ಬೇಕು. ಸರಬರಾಜು ಮತ್ತು ಬೇಡಿಕೆ ತುಂಬಾ ಸರಳವಾಗಿರೋ ವಿಷಯ. ಡಾಲರ್ ಅನ್ನೋದು ಒಂದು ವಸ್ತು, ಅದಕ್ಕೂ ಬೆಲೆ ಇದೆ. ಯಾವುದಾದ್ರೂ ವಸ್ತುವಿಗೆ ಬೇಡಿಕೆ ಹೆಚ್ಚಾದ್ರೆ ಬೆಲೆ ಏರುತ್ತೆ, ಅಂದ್ರೆ ಡಿಮ್ಯಾಂಡ್ ಹೆಚ್ಚಾದ್ರೆ ಬೆಲೆ ಏರುತ್ತೆ. ಸರಬರಾಜು ಕಡಿಮೆ ಆದ್ರೆ ಬೆಲೆ ಏರುತ್ತೆ, ಅಂದ್ರೆ ಸಪ್ಲೈ ಕಡಿಮೆ ಆದ್ರೂ ಕೂಡ ಬೆಲೆ ಏರುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಯುದ್ಧ ಈಗಲಷ್ಟೇ ನಡೆದು ಮುಕ್ತಾಯವಾಗಿದೆ. ಅದರಿಂದಾಗಿ ತೈಲದ ಬೆಲೆ ಹೆಚ್ಚಾಗಿದೆ. ತೈಲ ಕೊಳ್ಳಲು ಡಾಲರ್ ಬೇಕು, ಬೇಡಿಕೆ ಈಗ ಹೆಚ್ಚಾಯಿತು. ಅದೇ ಸಮಯಕ್ಕೆ ವಿದೇಶಿ ಹೂಡಿಕೆದಾರರು ಡಾಲರ್ ತಗೊಂಡು ಹೊರಗೆ ಹೋಗ್ತಿದ್ದಾರೆ, ಸರಬರಾಜು ಕೂಡ ಕಡಿಮೆ ಆಯಿತು. ಬೇಡಿಕೆ ಹೆಚ್ಚು, ಸರಬರಾಜು ಕಡಿಮೆ, ಆಗ ಡಾಲರ್ ಬೆಲೆ ಏರುತ್ತೆ. ಅಂದ್ರೆ ರೂಪಾಯಿಯಲ್ಲಿ ಹೆಚ್ಚು ಕೊಟ್ಟು ಡಾಲರ್ ಕೊಳ್ಳಬೇಕು. ಅದನ್ನೇ ರೂಪಾಯಿ ದುರ್ಬಲವಾಯಿತು ಅಂತಾರೆ. ಸರಳವಾಗಿ ಹೇಳಬೇಕು ಅಂದ್ರೆ ಡಾಲರ್ ಅನ್ನೋದು ಅಮೆರಿಕದ ಭಾಷೆ. ಆ ಭಾಷೆಯಲ್ಲಿ ಮಾತನಾಡಬೇಕಾದ್ರೆ ನೀವು ಅವರ ನಿಯಮಗಳನ್ನ ಒಪ್ಕೊಳ್ಬೇಕಷ್ಟೇ. ಹಾಗಾದ್ರೆ ಈ ಡಾಲರ್ ಅಂದ್ರೆ ಏನು ಅಂತ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ನೆನಪಿದೆಯಾ ಮೇಲೆ ಹೇಳಿರುವ ಹಾಗೆ ಭಾರತದೊಳಗೆ ಕೂತು ಡಾಲರ್ ಮುದ್ರಿಸೋಕೆ ಆಗಲ್ಲ. ಅಮೆರಿಕದವರು ಕೊಟ್ರೆ ಮಾತ್ರ ಸಿಗತ್ತೆ, ಅವರು ಕೊಡೋಕೆ ಮುಂದಾದ್ರೆ ಮಾತ್ರ. ನೀವು ಚಿನ್ನದ ಸರ ಕೊಂಡಾಗ ನೀವು ಚಿನ್ನ ಮಾತ್ರ ಕೊಳ್ಳುತ್ತಿಲ್ಲ, ನೀವು ಡಾಲರ್ ಕೂಡ ಖರ್ಚು ಮಾಡ್ತಾ ಇದ್ದೀರಾ. ಆ ಡಾಲರ್ ಎಲ್ಲಿಂದ ತರೋದು? ನಿಮ್ಗೊಂದು ಇಂಟ್ರೆಸ್ಟಿಂಗ್ ನಂಬರ್ ಹೇಳ್ತೀನಿ. ಕಳೆದ ವರ್ಷ ಮಾತ್ರ ಭಾರತ $72 ಬಿಲಿಯನ್ ಮೌಲ್ಯದ ಚಿನ್ನವನ್ನ ಆಮದು ಮಾಡ್ಕೊಂತು. ಅಂದ್ರೆ ಭಾರತದ ರೂಪಾಯಿಯಲ್ಲಿ $7,200 ಕೋಟಿ. ಇದು ತುಂಬಾ ದೊಡ್ಡ ಮೊತ್ತ.
ಸಾಮಾನ್ಯ ಸಮಯದಲ್ಲಿ ಇದೆಲ್ಲ ಸಮಸ್ಯೆ ಅಲ್ಲ. ಭಾರತ ಸಾಫ್ಟ್ವೇರ್ ಅನ್ನ ಮಾರಬೇಕು, ಪ್ರವಾಸೋದ್ಯಮದಿಂದ ಅಥವಾ ವಿದೇಶಿ ಹೂಡಿಕೆದಾರರಿಂದ ಡಾಲರ್ ಅನ್ನ ಗಳಿಸುತ್ತೆ. ಆದ್ರೆ ಈಗ ಏನಾಯ್ತು? ಇಲ್ಲಿದೆ ಟೆನ್ಷನ್. ಪಶ್ಚಿಮ ಏಷ್ಯಾದಲ್ಲಿ ಕಚ್ಚಾ ತೈಲದ ಬೆಲೆ $69 ಇಂದ $109ಗೆ ಜಿಗಿತು. ಭಾರತ ತನ್ನ ತೈಲದಲ್ಲಿ 90% ಹೊರಗಿನಿಂದ ಆಮದು ಮಾಡಿಕೊಳ್ಳುತ್ತೆ, ಅದನ್ನು ಕೂಡ ಡಾಲರ್ಸ್ನಲ್ಲೇ. ಅದೇ ಸಮಯಕ್ಕೆ ವಿದೇಶಿ ಹೂಡಿಕೆದಾರರು ಭಾರತದ ಷೇರುಗಳನ್ನ ಮಾರಿ ಡಾಲರ್ ಅನ್ನ ಹೊರಗೆ ಕೊಂಡೊಯ್ತಿದ್ದಾರೆ. ಈಗ ಏನಾಗುತ್ತೆ? ಡಾಲರ್ ಹೊರಗೆ ಹೋಗುತ್ತೆ ಜಾಸ್ತಿ, ಒಳಗೆ ಬರೋದು ಕಡಿಮೆ. ಬೇಡಿಕೆ ಜಾಸ್ತಿ, ಸರಬರಾಜು ಕಡಿಮೆ, ಬೆಲೆ ಏರುತ್ತೆ. ಡಾಲರ್ಸ್ ಬೆಲೆ ರೂಪಾಯಿಯಲ್ಲಿ ಏರುತ್ತೆ, ಅಂದ್ರೆ ರೂಪಾಯಿ ದುರ್ಬಲವಾಗುತ್ತೆ. ನೀವು ಒಬ್ಬ ವ್ಯಕ್ತಿಯಾಗಿ ಚಿನ್ನ ಕೊಳ್ಳೋದು ಬಹಳ ಸ್ಮಾರ್ಟ್ ಐಡಿಯಾ. ರೂಪಾಯಿ ಕುಸಿಯುತ್ತಿದೆ, ಚಿನ್ನ ನಿಮ್ಮ ಉಳಿತಾಯವನ್ನ ಕಾಪಾಡುತ್ತೆ. ಆದ್ರೆ ಎಲ್ಲರೂ ಒಂದೇ ರೀತಿ ಮಾಡಿದಾಗ ಭಾರತದಿಂದ ಡಾಲರ್ ರಕ್ತಸ್ರಾವವಾಗುತ್ತೆ, ರೂಪಾಯಿ ಇನ್ನಷ್ಟು ಕುಸಿಯುತ್ತೆ, ನಿಮ್ಮ ಚಿನ್ನದ ಬೆಲೆ ಏರುತ್ತೆ. ಆದ್ರೆ ತೈಲ, ಔಷಧಿ, ಮೊಬೈಲ್ ಎಲ್ಲವೂ ಕೂಡ ದುಬಾರಿಯಾಗತ್ತೆ. ಇದನ್ನೇ ಪಾಲಿಸಿ ಆಫ್ ಕಂಪೋಸಿಷನ್ ಅಂತಾರೆ. ಒಬ್ಬನಿಗೆ ಸರಿ ಅನ್ನೋದು ಎಲ್ಲರಿಗೂ ಸರಿಯಾಗೋದಿಲ್ಲ. ಈಗ ಕ್ರಿಕೆಟ್ ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಕ್ರಿಕೆಟ್ ಪಂದ್ಯದಲ್ಲಿ ಎದ್ದು ನಿಲ್ಲೋ ಹಾಗೆ ನೀವು ಮಾತ್ರ ಎದ್ದು ನಿಂತರೆ ನಿಮ್ಗೆ ಚೆನ್ನಾಗಿರುತ್ತೆ, ಎಲ್ಲರೂ ಎದ್ದು ನಿಂತರೆ ಯಾರಿಗೂ ಚೆನ್ನಾಗಿ ಕಾಣಲ್ಲ. ಚಿನ್ನ ಕೊಳ್ಳೋದು ಹಾಗೆ, ನೀವು ಮಾತ್ರ ಕೊಂಡ್ರೆ ಒಳ್ಳೇದು, ಎಲ್ಲರೂ ಕೊಂಡ್ರೆ ದೇಶಕ್ಕೆ ಕೆಟ್ಟದ್ದು, ಕೊನೆಗೆ ನಿಮ್ಗೂ ಕೂಡ ಕೆಟ್ಟದ್ದು. ಹಾಗಾದ್ರೆ ಮೋದಿಜಿ ಅವರು 1 ವರ್ಷ ಚಿನ್ನ ಬೇಡ ಅಂದಾಗ ಅವರು ನಿಮ್ಮ ಸಂಪ್ರದಾಯದ ಮೇಲೆ ದಾಳಿ ಮಾಡ್ತಿಲ್ಲ. ಅವರು ಹೇಳ್ತಿದ್ದಾರೆ ಡಾಲರ್ ಟ್ಯಾಂಕ್ ಖಾಲಿ ಆಗ್ತಾ ಇದೆ, ದಯವಿಟ್ಟು ಅದನ್ನ ಇನ್ನೂ ಖಾಲಿ ಮಾಡಬೇಡಿ ಅಂತ. ಇದು ದಬ್ಬಾಳಿಕೆ ಅಲ್ಲ, ಇದು ಅರ್ಥಶಾಸ್ತ್ರ. ಆದ್ರೆ ಯಾರು ಕೇಳಿದ ಪ್ರಶ್ನೆ ಇದೆ, ನಾನು ಕೇಳ್ತೀನಿ, ನೀವು ಕೂಡ ಇದರ ಬಗ್ಗೆ ಯೋಚಿಸಿ. ಈ ಸಿಸ್ಟಮ್ ಹೀಗೆ ವಿನ್ಯಾಸವಾಗಿದೆ. ನಿಮ್ಗೆ ಒಳ್ಳೇದು ಮಾಡೋದು ದೇಶಕ್ಕೆ ಕೆಟ್ಟದಾಗತ್ತಂದ್ರೆ ಈ ಸಿಸ್ಟಮ್ ನಲ್ಲೇನೋ ತಪ್ಪಿಲ್ವೇ? ವ್ಯವಸ್ಥೆಯನ್ನ ಸರಿ ಮಾಡೋ ಬದಲು ಜನರು ತಮ್ಮ ತರ್ಕಬದ್ಧ ನಡವಳಿಕೆಗೆ ಬಿಡಿ ಅಂತ ಕೇಳೋದು ಸರಿಯೇ? ಇದನ್ನೇ ನಾನು ಹೇಳೋದು ಬಗೆಹರಿಯದ ವಿಜ್ಞಾನ ಅಂತ. ಈಗ ನೀವೇ ಯೋಚಿಸಿ, ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ನಿಮ್ಮ ವ್ಯಾಲ್ಯೂಬಲ್ ಸಮಯವನ್ನ ಕೊಟ್ಟಿರೋದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ.